ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಹಲೋ ಹಲೋ, ಏನು ಯಾರಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ಯಾ? ಅದು ನೀವ್ ಯಾರಂತ ಗೊತ್ತಾಗ್ಲಿಲ್ಲ. ಹೌದಪ್ಪ, ನಾವೆಲ್ಲ ನಿಮಗೆ ಎಲ್ಲಿ ನೆನಪಾಗ್ತಾ ಇರ್ತೀವಿ ಹೇಳು? ನಾನ್ ನಿನ್ ಕ್ಲಾಸ್ಮೇಟ್ ಮಾತಾಡ್ತಾ ಇರೋದು, ಅಪೇಕ್ಷಾ. ಓಹ್ ಅಪೇಕ್ಷಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನೀನ್ ಚೆನ್ನಾಗೇ ಇರ್ತೀಯ ಬಿಡು. ಇಷ್ಟಪಟ್ಟಿದ್ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಆಗಿದೆ, ಸೊ ಚೆನ್ನಾಗೇ ಇರ್ತೀಯ ಬಿಡು. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ವಸುಂಧರಾ ಆಂಟಿ ಸಿಕ್ಕಿದ್ರು, ಸೊ ಅವ್ರು ಹೇಳಿದ್ರು ಭವಾನಿಗೂ ನಿಂಗೂ ಮದ್ವೆ ಫಿಕ್ಸ್ ಆಗಿದೆ ಅಂತ. ಹೌದು. ಆದ್ರೂನು ನೀನ್ ತುಂಬಾ ಬದ್ಲಾಗ್ಬಿಟ್ಟಿದ್ಯಾ ಕಣೋ. ಒಂದ್ ಮಾತು ಕೂಡ ಹೇಳಲಿಲ್ಲ ನೋಡು ನೀನ್ ನಂಗೆ, ನಿನ್ ಮದ್ವೆ ಫಿಕ್ಸ್ ಆಗಿದೆ ಅಂತ. ಕಾಲೇಜ್ ಡೇಸ್ ಅಲ್ಲಿ ನಾವು ಸಿಗ್ತಾ ಇದ್ವಿ, ಸುತ್ತಾಡ್ತಾ ಇದ್ವಿ, ಆದ್ರೆ ಇವಾಗ ನಾವು ದೂರ ಆಗ್ಬಿಟ್ಟಿದೀವಲ್ವಾ? ಅಲ್ಲ ಕಣೋ, ಜೀವನದಲ್ಲಿ ಮದ್ವೆ ಆಗೋದು ಒಂದೇ ಸಲಿ, ಅದಕ್ಕೂ ನನಗೆ ಇನ್ವೈಟ್ ಮಾಡಲ್ವಾ ನೀನು? ಹೇ, ಎಲ್ಲ ಸಡನ್ ಆಗಿ ಫಿಕ್ಸ್ ಆಗೋಯ್ತು, ಹಾಗಾಗಿ ಯಾರಿಗೂ ಹೇಳಕ್ ಆಗ್ಲಿಲ್ಲ. ಏನು, ನಿಮ್ಮಿಬ್ರು ಮದ್ವೆ ಸಡನ್ ಆಗಿ ಫಿಕ್ಸ್ ಆಯ್ತಾ? ಅದನ್ನ ನಾನ್ ನಂಬೇಕಾ? ಸರಿ ಬಿಡಪ್ಪ, ನಂಬ್ತೀನಿ. ಸರಿ, ಭವಾನಿ ಇವಾಗ ನಿಮ್ ಮನೇಲೇ ಇದ್ದಾಳಂತೆ? ಅಪೇಕ್ಷಾ, ಅಂದ್ಹಾಗೆ ನಿಮ್ಮನೇಲಿ ಅಂಕಲ್ ಆಂಟಿ ಎಲ್ಲ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ. ಅಂಕಲ್ ಇಲ್ವಾ? ಇಲ್ಲೇ ಇದ್ದಾರೆ. ಅವ್ರಿಗೆ ಕೊಡು, ಅವ್ರ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಕೊಡ್ತೀನಿ. ಅಪ್ಪ ತಗೊಳ್ಳಿ, ಅಥರ್ವ ನಿಮ್ ಜೊತೆ ಮಾತಾಡ್ಬೇಕಂತೆ. ಕೊಡಮ್ಮ. ಹಾ, ಹೇಗಿದ್ಯಪ್ಪ ಅಥರ್ವ? ಹೌ ಆರ್ ಯು? ಫೈನ್ ಅಂಕಲ್, ನೀವ್ ಹೇಗಿದ್ದೀರಾ? ಏಯ್ ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಅಪ್ಪ, ನಿಂಗೆ ಮದುವೆ ಫಿಕ್ಸ್ ಆಗಿದ್ದಕ್ಕೆ. ಥ್ಯಾಂಕ್ಸ್ ಅಂಕಲ್.